ಹಾಯ್ ವೆಲ್ಕಮ್ ಬ್ಯಾಕ್ ಸಿಂಧು ಚಾನಲ್. ನಾನಿವತ್ತು ಕೊಪ್ಪಳಕ್ಕೆ ಹೋಗಬೇಕಾಗಿದ್ದರಿಂದ ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡೆ. ಮಧ್ಯಾಹ್ನ ಅಡುಗೆ ಅನ್ನ ಪಲ್ಯ ಮಾಡಿ ನಂತರ ಅವ್ರಿಗೆ ಹಾಲನ್ನು ಕಲಿಸ್ಕೊಟ್ಟೆ. ಯಾಕಪ್ಪ ಅಂದರೆ ನನ್ನ ತಮ್ಮನ ಮಾತಾಡಿಸ್ಕೊಂಡು ಬರಬೇಕಿತ್ತು. ಅವನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ಕೂಲ್ನಲ್ಲಿ ಓದ್ತಿದ್ದಾನೆ, ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದು. ಅದರ ಸಲುವಾಗಿ ಬೇಗನೆ ಹೋಗಬೇಕಿತ್ತು. ಆದ ಕಾರಣ ನಾನು ಇವತ್ತು ಒಗ್ಗರಣೆಯನ್ನು ಮಾಡಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡು ಒಗ್ಗರಣೆಯನ್ನು ಮಾಡಿದೆ. ಯಾಕಪ್ಪ ಅಂದರೆ ನನಗೆ ಬೇಗ ಆಗೋದಂತಂದರೆ ಒಗ್ಗರಣೆ, ಉಪ್ಪಿಟ್ಟು ಇವು 10-15 ನಿಮಿಷದಲ್ಲಿ ಆಗ್ತವೆ. ಮತ್ತು ಬೇರೆ ಮಾಡಿದರೆ ನನಗೆ ಮಿನಿಮಮ್ ಒಂದು ಅರ್ಧ ಗಂಟೆ 40 ನಿಮಿಷ ಬೇಕು. ಆದ ಕಾರಣಕ್ಕೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲನೂ ಊರಿಗೆ ಹೋಗೋದು ಅವಸರ ಇತ್ತಂತಂದರೆ ನಾನು ಇವನ್ನೇ ಮಾಡೋದು ಜಾಸ್ತಿ. ಯಾಕಂದರೆ ಜಲ್ದಿ ಆಗಿ ಆಗ್ತಾವಲ್ಲ, ಅದಕ್ಕೆ ಜಲ್ದಿ ಹೋಗ್ಬೋದಿಲ್ಲ. ನಾನು ಸ್ನಾನ ಮಾಡಬೇಕಿತ್ತು, ದೇವ್ರ ಪೂಜೆ ಮಾಡಬೇಕಿತ್ತು. ಅದ್ರ ಸಲುವಾಗಿ ಒಗ್ಗರಣೆಯನ್ನು ಮಾಡಿದೆ. ಇಲ್ಲಪ್ಪ ಅಂದರೆ ಇದೇ 1 ಅವರ್ 2 ಅವರ್ಸ್ ಇದೇ ಹಿಡಿದ್ಬಿಡ್ತದೆ. ಅದ್ರ ಸಲುವಾಗಿ ನಾವು ಊರಿಗೆ ಹೋಗೋ ಮುಂದಾಗ ನಾವು ಇದೇ ಟಿಫಿನ್ ಮಾಡ್ತೀನಿ. ಇಲ್ಲಾಂದರೆ ಆಗಂಗಿಲ್ಲ. ಕೆಲವೊಂದು ಟೈಮ್ ಹೋಗಿ ಹೊರಗಡೆ ಮಾಡಿಕೊಂಡು ಹೋಗಿಬಿಡ್ತೀವಿ. ಅದಕ್ಕೆ ನೆಕ್ಸ್ಟ್ ಒಗ್ಗರಣೆ ಮಾಡಿ ಬಡಿಸ್ಕೊಟ್ಟು ನಂತರ ನಾನು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿದೆ. ನಂತರ ನನಗೂ ಟೈಮ್ ಆಗಿತ್ತು. ಅದ್ರ ಸಲುವಾಗಿ ನಾನು ಬಡಿಸ್ಕೊಂಡು ಕೂತೆ. ನನಗೂ ಅವಸರದಲ್ಲೇ ತಿಂದೆ ಅನಿಸ್ತು. ಯಾಕಂದರೆ ಮತ್ತು ನಾನು ಮನೆಯಿಂದ ಸಿಟಿ ಬಸ್ಸು ತೊಗೊಂಡೋಗ್ಬೇಕು. ಸಿಟಿ ಬಸ್ಸು ಟೈಮಿಗೆ ಇರೋದಿಲ್ಲ. ಆದ ಕಾರಣ ನಾನು ಬಡ ತಿಂದು ಮುಗಿಸಿದೆ. ಯಾಕಂದರೆ ಸಿಟಿ ಬಸ್ ತೊಗೊಂಡು ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಒಂದೊಂದು ಟೈಮು ಮೀರ್ತಂದ್ರೆ ಬಸ್ ಇರೋಲ್ಲ. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ವೇಟ್ ಮಾಡಬೇಕಾಗುತ್ತೆ. ಅದ್ರ ಸಲುವಾಗಿ ಇಲ್ಲಿ ಒಗ್ಗರಣೆಯನ್ನು ಬೇಗ ತಿಂದು ಮುಗಿಸಿದೆ. ನೆಕ್ಸ್ಟ್ ಅವನು ಹೇಳಿರುವಂಥ ವಸ್ತುಗಳನ್ನು ತೊಗೋಬೇಕಿತ್ತು, ಅವೆಲ್ಲ ಜೋಡಿಸ್ಕೋಬೇಕಾಗಿತ್ತು. ಅವನ್ನೆಲ್ಲ ಹೇಳೋಂಥವು ವಸ್ತುಗಳನ್ನು ಜೋಡಿಸ್ಕೊಂಡು ಒಂದು ಕವರ್ನಲ್ಲಿ ಹಾಕಿ ಒಂದು ಬ್ಯಾಗ್ನಲ್ಲಿ ಹಾಕಿ ಇಟ್ಟುಕೊಂಡೆ. ಯಾಕಂದರೆ ಹೋಗೋ ಮುಂದಾಗ ಅದು ಬಿಟ್ಟೆ ಇದು ಬಿಟ್ಟೆ ಅನ್ಬಾರ್ದಲ್ವ. ಅದಕ್ಕೆ ಎಲ್ಲ ಒಂದು ಕವರ್ನಾಗ ಹಾಕ್ಕೊಂಡು ನಾನು ರೆಡಿ ಆಗೋಕ್ಕೆ ಹೋದೆ. ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಫೌಂಡೇಶನ್ ಹಚ್ಕೋತೀನಿ ನಾನು. ಫೌಂಡೇಶನ್ ನೆಕ್ಸ್ಟ್ ರೆಡಿ ಆದೆ. ಫೌಂಡೇಶನ್ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಬೂದು ಅನ್ನಿಸೋದಕ್ಕೆ ಸ್ವಲ್ಪ ನೀಟಾಗಿ ಒಂದು 2 ನಿಮಿಷಗಳು ನೀಟಾಗಿ ಒರೆಸ್ಕೋಬೇಕು. ನೆಕ್ಸ್ಟ್ ಪೌಡ್ರ್ ಹಚ್ಕೊಂಡೆ. ಪೌಡ್ರನ್ನ ಹಚ್ಕೊಂಡು ಹೋಗೋದಿತ್ತು, ಬಟ್ ಸಾಯಂಕಾಲ ಆಗುತ್ತಲ್ಲ, ನಂದು ಆಯಿಲ್ ಸ್ಕಿನ್ನು ಬರೋದ್ರಾಗ ಎಲ್ಲ ಇದಾಗುತ್ತಂತಂದು ನಾನೇನು ಮಾಡಿದೆ, ಫೌಂಡೇಶನ್ನು ಪೌಡರು ಹಚ್ಕೊಂಡೆ. ನೆಕ್ಸ್ಟು ಲಿಪ್ಸ್ಟಿಕ್ ಅಂದರೆ ಯಾರು ತಾನೇ ಇಷ್ಟ ಇಲ್ಲ. ಲಿಪ್ಸ್ಟಿಕ್ ಎಲ್ಲರೂ ಯೂಸ್ ಮಾಡ್ತಾರೆ. ಅದರಲ್ಲಿ ನನಗಂತೂ ಲಿಪ್ಸ್ಟಿಕ್ ಬಿಟ್ಟಿರೋಕ್ಕಾಗ ಅಂದರೆ ಮನೆಯಲ್ಲಿ ಏನು ಯೂಸ್ ಮಾಡಿಲ್ಲ, ಹೊರಗಡೆ ಹೋದ್ರೆ ಮಾತ್ರ ನಂಗೆ ಲಿಪ್ಸ್ಟಿಕ್ ಕಂಪಲ್ಸರಿಯಾಗಿ ಬೇಕು. ನೆಕ್ಸ್ಟು ಏನು ಹಚ್ಕೋಬೇಕು, ಎಲ್ಲ ರೆಡಿಯಾಗಿದೆ. ಇವಾಗ ಹಣೆಬಿಂದಿ ನಾನು ವೈಟ್ ಕಲರ್ ಯೂಸ್ ಮಾಡೋದು, ಎಲ್ಲರೂ ಬೈತಾರೆ ಅಂಥೇಳಿ ಈಗ 1-2 ಮಂತ್ಸ್ ಆಯಿತು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಪಿಂಪಲ್ಸ್ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ, ಆದರೂ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಿದ್ದೀನಿ ಹೋಗ್ಸೋಕ್ಕೆ ಮಾಡ್ತೀನಿ. ಅದಕ್ಕೂ ಸೊಲ್ಯೂಷನ್ ಹುಡುಕಿದ್ದೀನಿ, ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಹೊರಗಡೆ ಹೋಗ್ತೀನಲ್ಲ ಅಂಥೇಳಿ ಪರ್ಫ್ಯೂಮ್ ಮೊನ್ನೆ ಹೊಸ ತಂದಿದ್ದೆ. ಅದನ್ನು ಹಾಕ್ಕೊಂಡೆ. ಸ್ಮೆಲ್ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಬರೋ ತನಕ ಹಾಗೇ ಇತ್ತು, ಚೆನ್ನಾಗಿದೆ. ನೆಕ್ಸ್ಟು ಎಲ್ಲ ಆಗಿಂದ ಲಾಸ್ಟಿಗೆ ತಲೆ ಬಾಚ್ಕೊಂಡೆ. ಅದರಲ್ಲಿ ನಂದು ಸಿಲ್ಕಿ ಹೇರ್ ಸ್ವಲ್ಪ ಇಕ್ಕಾಗೋದು ಜಾಸ್ತಿ. ನನಗೆ ಅದಕ್ಕೆ ಬೇಸರ, ತಲೆ ಬಾಚ್ಕೋಬೇಕಂತಂದ್ರೆ ಬೇಸರ ನನಗೆ. ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ನಾನು ಹಾಕೋಬೇಕಾಗಿತ್ತು. ಇಲ್ಲಾಂದರೆ ಹಾಕ್ಸ್ಕೊತಿದ್ದೆ ಮನೆಯವ್ರ ಜೊತೆ. ಆದರೂ ನಾನು ಎಲ್ಲಿಗೆ ಹೋದರೂ ನಾನು ಇದೇ ಥರ ಹಾಕ್ಕೊಳೋದು. ಫಂಕ್ಷನಿಗೆ ಮಾತ್ರ ಚೇಂಜ್ ಮಾಡ್ತೀನಿ. ನನ್ನ ಫೇಸಿಗೆ ಇದೇ ಸೂಟ್ ಆಗುತ್ತೆ ಅಂಥೇಳಿ ನಾನು ಜಾಸ್ತಿ ಇದೇ ಥರ ಕ್ಲಿಪ್ ಇಟ್ಕೊಂಡು ನಾನು ಹಿಂದೆ ಕ್ಲಿಪ್ ಇಟ್ಕೊತೀನಿ. ಯಾಕಪ್ಪ ಅಂದರೆ ನಾನು ಇದೇ ಥರ ಬೇರೆ ಟ್ರೈ ಮಾಡಿಲ್ಲ. ನನ್ನ ಫೇಸಿಗೆ ಇದೇ ಸೂಟ್ ಆಗಿಬಿಟ್ಟಿದೆ. ಅದ್ರ ಸಲುವಾಗಿ ನಾನು ಇದೇ ಹಾಕ್ಕೊಳೋದೇ ಜಾಸ್ತಿ ಆಗಿದೆ. ಬಟ್ ಫಂಕ್ಷನ್ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಚೇಂಜ್ ಮಾಡಿರ್ತೀನಿ. ಇಲ್ಲಾಂದರೆ ಇಲ್ಲಿ ನಾರ್ಮಲಾಗಿ ಅಂತೂ ನಾನು ಇದೇ ಹಾಕ್ಕೊಳೋದು. ಬಟ್ ಇನ್ನೂ ಸ್ವಲ್ಪ ಕೂದಲೇ ಎದ್ದಿದೆ. ಬಟ್ ನಾನು ಅಲ್ಲಿ ಹೋಗೋ ಒಂದು ಅವಸರ ಇತ್ತು, ಅದ್ರ ಸಲುವಾಗಿ ಬೇಗ ರೆಡಿ ಆದೆ. ಆಯ್ತಲ್ವ ರೆಡಿ. ಆದರೆ ಏನೋ ಮಿಸ್ಸಿಂಗ್ ಆಗ್ತದೆ, ಏನೋ ಬೇಕು ಫೇಸಿಗೆ ಅಂತ ಅಂದ್ಕೊಂಡೆ. ಅದೇನಪ್ಪ ಅಂದ್ರೆ ಹೇಳಿ ನೋಡೋಣ. ಕುಂಕುಮ ಇಟ್ಟಿಂದ
ಫೇಸ್ ನೋಡಿ ಹೇಗೆ ಬದಲಾಗುತ್ತೆ. ಇಷ್ಟಾಗ್ತನ ಒಂದು ರೀತಿ ಇತ್ತು, ಇವಾಗ ನೋಡಿ ಆ ರೀತಿ ಆಗಿದೆ. ಕುಂಕುಮದಿಂದ ಹೆಣ್ಮಕ್ಳಿಗೆ ಕುಂಕುಮನೇ ಒಂದು ಶಕ್ತಿ. ಅದು ಹೇಗೆ ಕಾಣುತ್ತದೆ ಅಂದರೆ ಇಟ್ಟಿಂದ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಬಸ್ ತೊಗೊಂಡು ಸಿಟಿ ಬಸ್ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ಸು ನಿಂತಿತ್ತು. ಬಂದು ಕೂತೆ 10 ನಿಮಿಷ ವೆಯ್ಟ್ ಮಾಡಿದೆ. ಅಷ್ಟು ಒಳಗಡೆ ಅಲ್ಲಿ ಶೇಂಗಾ ಮಾರಕ್ಕೆ ಬಂದೆ. ಅದರಲ್ಲಿ ಯಾರಾದರೂ ಬಸ್ನಲ್ಲಿ ಬಂದಂತೂ ಏನೋ ಒಂದು ತೊಗೊಳ್ತಾ ಇರ್ತಾರೆ. ಅದರಂಗೆ ನಾನು ಶೇಂಗಾ ಚಿಕ್ಕಿ ತೊಗೊಂಡೆ. ಯಾಕಂದರೆ 3 ತಾಸು ಜರ್ನಿ ಇತ್ತು ನಂದು. ಅಲ್ಲಿವರೆಗೆ ಏನು ಮಾಡಲ ಅಂತೇಳಿ ಬಸ್ನೆಲ್ಲ ಬಂದಂಥ ಶೇಂಗಾ ಚಿಕ್ಕಿ, ಇನ್ನೊಂದು ಇವು ಇದ್ದು ಇನ್ನೊಂದು ರೀತಿ ಸ್ನ್ಯಾಕ್ಸ್ ಬರ್ತದೆ, ಅವು ತೊಗೊಂಡೆ. ತಿನ್ಕೊಂತ 3 ಅವರ್ಸ್ ಮುಗಿಸಿ ಲಾಸ್ಟಿಗೆ ಕೊಪ್ಪಳಕ್ಕೆ ಬಂದು ಆಟೋ ತೊಗೊಂಡು 20 ರೂಪಾಯಿ ಕೊಟ್ಟು ಬಂದೆ. ಆಟೋದ ಚೆನ್ನಾಗಿದ್ದ ಅಣ್ಣ ಪಾಪ ಒಳಗಡೆ ಬಂದು ಹಾಸ್ಟೆಲ್ ಹತ್ರ ಬಿಟ್ಟ. ಅಲ್ಲಿಗೆ ಬಂದು ನಮ್ಮ ತಮ್ಮನ ಒಂದು ಅರ್ಧ ಗಂಟೆ ಮಾತಾಡ್ಸಿದೆ. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವನು. ನಂತರ ಅವ್ರಿಗೆ ಸರ್ಸ್ ಎಲ್ಲ ಪ್ರೇಯರಿಗೆ ಕರೆದ್ರೆ ಅವನು ಪ್ರೇಯರಿಗೆ ಹೋದ. ಪ್ರೇಯರಿಗೆ ಮಾಡಿ ಮತ್ತೆ ಬರುವಷ್ಟರಲ್ಲಿ ಅರ್ಧ ಗಂಟೆ ಮೇಲೆ ಆಗಿತ್ತು. ನೆಕ್ಸ್ಟ್ ಬಂದು ಒಂದು 10-15 ನಿಮಿಷ ಮಾತಾಡಿಸಿದೆ. ಅವನಿಗೆ ಕೊಟ್ಟು ಬುಕ್ಸ್ ಅವೆಲ್ಲ ಕೊಟ್ಟು ನನಗೆ ಟೈಮ್ ಆಗಿತ್ತು ಮಾತಾಡಿಸಿ ಮತ್ತು ವಾಪಸ್ ಆಟೋ ತೊಗೊಂಡು ನಾನು